ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದಂತಹ ನಟ ಅಭಿಷೇಕ್ ದಾಸ್ ಅವರು ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಮ್ಮ ಮುಂದೆ ಬರ್ತಿದ್ದಾರೆ ಇದೇ ಜನವರಿ 23ಕ್ಕೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗೆ ನಡೀತಿದೆ ಸಿನಿಮಾ ಕೆಲಸಗಳೆಲ್ಲ? ಚೆನ್ನಾಗಿ ನಡೀತಿದೆ. ಸೊ ಲ್ಯಾಂಡ್ ಲಾರ್ಡ್ ಹ್ಯೂಜ್ ಸ್ಟಾರ್ ಕಾಸ್ಟ್, ಬಿಗ್ ಬಜೆಟ್ ಸಿನಿಮಾ. ಆ ಸಿನಿಮಾದಲ್ಲಿ ನೀವು ನಿಮ್ಮ ಅಭಿನಯ ಹೇಗೆ ಅನಿಸ್ತಾ ಇದೆ ಈ ಮೊಮೆಂಟ್? ನಾನು ಮಾಡ್ತಿರೋ ಸಿನಿಮಾಗಳಲ್ಲಿ ಮೊದಲನೇ ತುಂಬಾ ಹೈ ಬಜೆಟ್ ಸಿನಿಮಾ ಅಂತ ಅನ್ಬೋದು. ಸೊ ಇಷ್ಟೊಂದು ಮೊದಲನೇ ಸಿನಿಮಾ, ಇಷ್ಟೊಂದು ಮಲ್ಟಿ ಸ್ಟಾರ್ಸ್ ಅಂದ್ರೆ ಮಲ್ಟಿ ಕಾಸ್ಟ್ ಇದಾರೆ. ತುಂಬಾ ಜಾಸ್ತಿ ಜನ ಆರ್ಟಿಸ್ಟ್ ಗಳಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರು ಇದಾರೆ, ಅಂಡ್ ಹೊಸ ಕಲಾವಿದರು ತುಂಬಾ ಜನ ಇದಾರೆ. ಅಂಡ್ ಹಾಗೆ ನಮ್ಮ ವಿಜಿ ಸರ್ ಮಗಳು ಇಂಟ್ರೊಡ್ಯೂಸ್ ಆಗ್ತಿರೋಂತ ಸಿನಿಮಾ. ಖುಷಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಜಡೇಶ್ ಸರ್ ಅವರು ನಿಮ್ಗೆ ಮೊದಲು ಬಂದು ಕತೆ ಹೇಳಿದಾಗ ನಿಮ್ಗೆ ಯಾವ ಒಂದು ಅಂಶ ತುಂಬಾ ಇಷ್ಟ ಆಯ್ತು? ನಾನು ಈ ಪಾತ್ರ ಮಾಡ್ಲೇಬೇಕು ಅಂತ ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಅನ್ನಿಸ್ತು? ನಾನು ಇದುವರೆಗೂ ನೆಗೆಟಿವ್ ಪಾತ್ರ ಸಿನಿಮಾದಲ್ಲಿ ಮಾಡಿಲ್ಲ. ಸೊ ಒಂದು ನೆಗೆಟಿವ್ ಪಾತ್ರ ಮಾಡ್ಬೇಕು ಅಂತ ಅಂದ್ರು. ನಾನು ಓಕೆ ಮಾಡೋಣ ಸರ್, ಯಾರು ಸರ್ ಅಂತ ಅಂದೆ. ಫಸ್ಟ್ ಯಾರ್ಯಾರು ಇದಾರೆ ಸರ್ ಅಂತ ಅಂದೆ. ವಿಜಿ ಸರ್ ಇದಾರೆ, ರಾಜ್ಬಿ ಅವ್ರು ಇದಾರೆ, ಮತ್ತೆ ರಚಿತಾ ರಾಮ್ ಅವ್ರು ಇದಾರೆ, ಮತ್ತೆ ಇನ್ನೊಂದಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಗಳಿದ್ದಾರೆ ಅಂತ ಎಲ್ಲ ಹೇಳಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ಅದೇ ಕ್ಯಾರೆಕ್ಟರ್ಗೋಸ್ಕರನೇ ಒಂದು ನಾನು ಆಕ್ಚುಲಿ ಐಡಿಯಲ್ ವೆಯ್ಟ್ ಬಂದು ನಂದು 72 ಇಂದ 73. ಆ ಕ್ಯಾರೆಕ್ಟರ್ಗೆ ಅಂತಾನೆ 85 ಆಗಿದೆ ನಾನು. ಸೊ ಸ್ವಲ್ಪ ವೆಯ್ಟ್ ಗೇನ್ ಆಗಿ 40 ದಿನ ಶೂಟ್ ಮಾಡಿ ಮತ್ತೆ ಇವಾಗ ನಾರ್ಮಲ್ ನಮ್ಮ ಸೀರಿಯಲ್ ನಡೀತಾ ಇದೆ. ಸೊ ಮತ್ತೆ ಕ್ಯಾರೆಕ್ಟರ್ ವಾಪಸ್ ಬರ್ಬೇಕು ಅಂತ ಅಂದು ಮತ್ತೆ 10 kg ಸಣ್ಣಾಗಿ ಮಾಡ್ತಾ ಇದ್ದೀವಿ. ಈ ಚಾಲೆಂಜಸ್ ಗಳೆಲ್ಲ ಅಂದ್ರೆ ಯಾವ ರೀತಿ ಇರುತ್ತೆ ನೀವು ಅಂದ್ರೆ ಫೇಸ್ ಮಾಡುವಂತದ್ದು? ಇವಾಗ ಸಡನ್ ಆಗಿ ವೇಟ್ ಗೇನ್ ಆಗ್ತೀರಾ, ಮತ್ತೆ ಸಡನ್ ಆಗಿ ಇವಾಗ ವೇಟ್ ಲಾಸ್ ಆಗುವಂತದ್ದು, ಅಂದ್ರೆ ಈ ಪ್ರೊಸೀಜರ್ ಬಾಡಿಗೆ ಏನು ಅಫೆಕ್ಟ್ ಮಾಡಲ್ವಾ? ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ಇಟ್ಸ್ ಜಸ್ಟ್ ಗುಡ್ ಡಯಟ್ ಅಂತ ಅನ್ಬೋದು ಅಷ್ಟೇ. ಇವಾಗ ವೆಯ್ಟ್ ಜಾಸ್ತಿ ಗೇನ್ ಮಾಡ್ಬೇಕು ಅಂದಾಗ ನಾವು ಬರೀ ಎಗ್ ವೈಟ್ಸ್ ತಿಂದವರು ಜಾಸ್ತಿ ಫುಲ್ ಎಗ್ ತಿಂತೀವಿ. ರೈಸ್ ತಿನ್ನಲ್ಲ ಅಂದವರು ರೈಸ್ ಸರಿಯಾಗಿ ತಿಂತೀವಿ. ಸೊ ದಿನಕ್ಕೆ 5 ರಿಂದ 6 ಮೀಲ್ ಇರುತ್ತೆ. ವೆಯ್ಟ್ ಗೇನ್ ಮಾಡೋದು ತುಂಬಾ ಈಸಿ ಆಕ್ಚುಲಿ. ಅದು ಇದು ತಿನ್ಕೊಂಡು ಗೇನ್ ಆಗ್ಬಿಡ್ಬೋದು. ವೆಯ್ಟ್ ಕಟ್ ಡೌನ್ ಮಾಡೋದು ಹೆವಿ ಕಷ್ಟ ಸಿಕ್ಕಾಪಟ್ಟೆ. ಎಲ್ಲ ಬಿಟ್ಬಿಡ್ಬೇಕು ಅವಾಗ. ಹೌದು. ಇವಾಗ ನಾವು ಯೂಶಲಿ ಲ್ಯಾಂಡ್ ಲಾರ್ಡ್ ಅಂದ ತಕ್ಷಣ ನಮ್ಗೆ ಒಬ್ಬ ಮಾಲೀಕ ಅನ್ನೋ ಅಂತ ಒಂದು ಅರ್ಥ ಬರುತ್ತೆ. ಸೊ ನೀವು ಲ್ಯಾಂಡ್ ಲಾರ್ಡ್ ಪದಕ್ಕೆ ನೀವು ಕೊಟ್ಟಂತ ಅರ್ಥ ಏನು? ಇದು ನಮ್ಮ ಮಣ್ಣಿನ ಕತೆ, ನಮ್ಮ ಸೊಗಡಿನ ಕತೆ ಅಂತ ಹೇಳ್ಬೋದು ಇದು. ಸೊ ಇದ್ರಲ್ಲೂ ಎಲ್ಲರೂ ಈಗ ನಮ್ಮ ವಿಲನ್ ಗ್ಯಾಂಗ್ ಆಗಿರ್ಬೋದು ಅಥವಾ ಹೀರೋ ಗ್ಯಾಂಗ್ ಆಗಿರ್ಬೋದು, ಮಣ್ಣಿಗೋಸ್ಕರ ಓಡಾಡ್ಬೇಕು. ಇದು ನಮ್ಮ ಮಣ್ಣು, ನಮ್ಮ ಭೂಮಿ ಅನ್ನೋದ್ರ ಬಗ್ಗೆ ಇದು ಸಿನಿಮಾ ಇದು. ಸೊ ವಿಜಿ ಸರ್ನು ಇದ್ರಲ್ಲಿ ಒಂದು ಫಾರ್ಮರ್ ಆಗಿ ಕಾಣಿಸ್ಕೊಳ್ತಾರೆ. ನಾವು ಒಂಥರ ಫಾರ್ಮರ್ ಬ್ಯಾಕ್ ಗ್ರೌಂಡ್ ಅಲ್ಲೇನೆ ಕಾಣಿಸ್ಕೊಳ್ತೀವಿ. ಎಲ್ಲ ಒಂದು 80s 90s ಅಲ್ಲಿ ನಡೆಯುವಂತ ಒಂದು ಕತೆ ಇದು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಯೂಶಲಿ ಇವಾಗ ಲ್ಯಾಂಡ್ ಲಾರ್ಡ್ ಇದು ಒಬ್ಬ ವ್ಯಕ್ತಿಯ ಕಥೆನಾ ಅಥವಾ ನಮ್ಮ ಸಮಾಜದ ಸಮಸ್ಯೆಗಳ ಏನಾದ್ರು ಪ್ರತಿಬಿಂಬನ? ಹೇಗೆ? ನಮ್ಮ ಮಣ್ಣಿನ ಕತೆ ಅಂತ ಅನ್ಬೋದು. ವ್ಯಕ್ತಿ ಕತೆ ಅಥವಾ ನಮ್ಮ ಸಮಾಜದ ಕತೆ ಅನ್ನೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಅನ್ಬೋದು. ಸೊ ಮಣ್ಣು, ಹೆಣ್ಣು ಅಥವಾ ಹೊನ್ನು ಅಂತ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ಸೊ ಆತರ ಇದೆ. ಆ ಸೀನೆ ನಮ್ಗೆ ಆಕ್ಚುಲಿ ತುಂಬಾ ಒಂಥರ ವೈಬ್ಸ್ ಕೊಡುತ್ತೆ. ರಾಜ್ಬಿ ಶೆಟ್ಟಿ ಅವರೊಟ್ಟಿಗೆ ನೀವು ನಡ್ಕೊಂಡು ಬರ್ತಾರೆ ಅಂತದ್ದು ಹೇಗೆ ಅನಿಸ್ತು ನಿಮ್ಗೆ? ಅವರೊಟ್ಟಿಗೆ ಆಕ್ಟ್ ಮಾಡಿದ್ದು ಇಂಟೆನ್ಸ್ ಆಕ್ಟರ್. ಹೌದೌದು. ನಿಮ್ಗೆ ಹೆಂಗೆ ವೈಬ್ ಕೊಡ್ತಾ ಇತ್ತು ಶೂಟಿಂಗ್ ಮಾಡ್ಬೇಕಾದ್ರೆ, ಅವ್ರ ಪಕ್ಕ ನಡ್ಕೊಂಡ್ ಬರ್ಬೇಕಾದ್ರೆ ನಮಗೂ ಅದೇ ತರ ವೈಬ್ ಇತ್ತು. ಬಿಕಾಸ್ ರಾಜ್ಬಿ ಅವ್ರನ್ನ ನಾವು ತುಂಬಾ ಸಿನಿಮಾ ನೋಡಿದೀವಿ, ಅಡ್ಮೈರ್ ಮಾಡಿದೀವಿ ಅವ್ರ ವರ್ಕ್ ನ. ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ಸಿನಿಮಾ ಇಂಡಸ್ಟ್ರಿ ಅಂತ ಅನ್ಬೋದು. ಅವ್ರಿಗೆ ಗೊತ್ತಿಲ್ಲ ಅನ್ನೋ ಮ್ಯಾಟ್ರೇ ಇಲ್ಲ ಸಿನಿಮಾ ಬಗ್ಗೆ ಅಂತ ಬಂದ್ರೆ. ಸೊ ಆಕ್ಷನ್ ಅಂದ್ರೆ ಅವ್ರನ್ನ ಆಕ್ಟಿಂಗ್ ನೋಡಿ ಮೆಚ್ಕೊಳ್ಳೋದು ಬಿಟ್ರೆ, ಕಟ್ ಅಂದ್ರೆ ಅವರು ಸಿನಿಮಾ ಬಗ್ಗೆ ಮಾತಾಡೋದು ಮೆಚ್ಕೊಳ್ಳೋದು ತುಂಬಾ ಇದೆ. ಸೊ ಎಸ್, ಈಸ್ ಅ ಗ್ರೇಟ್ ಗೈ. ಅಂಡ್ ಸಿನಿಮಾನ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಾನ್ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ತೋರಿಸ್ತಾರ ಇವರು, ನನ್ನನ್ನ ಇಷ್ಟೊಂದು ಚೆನ್ನಾಗಿ ತೋರಿಸ್ತಾರ ಇವರು ಅಂತ ಅನ್ಕೊಂಡು. ನಾನೊಬ್ಬನ್ನೇ ಅಂತಲ್ಲ, ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜಡೇಶ್ ಸರ್ ಆಗಿರ್ಲಿ, ನಮ್ಮ DOP ಸ್ವಾಮಿ ಸರ್ ಆಗಿರ್ಲಿ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಇನ್ನೊಂದು ವಾರ ಕಾಯ್ತಾ ಇದೀನಿ ಎವ್ರಿ ನೈಟ್ ಯಾವಾಗ ರಿಲೀಸ್ ಆಗುತ್ತೆ. ಫಿಂಗರ್ಸ್ ಕ್ರಾಸ್ಡ್. ಬಿಕಾಸ್ ಆಕ್ಚುಲಿ ನಾವೆಲ್ಲರೂ ಕೂಡ ಈ ಸಿನಿಮಾಗೆ ಕಾಯ್ತಾ ಇದೀವಿ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್. ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ನಾವು ನೋಡಿದಾಗ ಟೀಸರ್ ಆಗಿರ್ಬೋದು ಎಲ್ಲವೂ ಕೂಡ ಪ್ರಾಮಿಸಿಂಗ್ ಆಗಿದೆ. ಮತ್ ನಿಮ್ ಪಾತ್ರವನ್ನ ಈ ಸಿನಿಮಾದಲ್ಲಿ ನೀವು ಯಾವ ರೀತಿ ನೋಡ್ತೀರಾ? ಸಪೋರ್ಟ್ ಆಗ ಅಥವಾ ಕಾನ್ಫ್ಲಿಕ್ಟ್ ಆಗ? ಇದೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಬೋದು, ಬಟ್ ನೆಗೆಟಿವ್ ಕ್ಯಾರೆಕ್ಟರ್ ಮ್ಯಾಮ್ ಇದು. ಹೆಂಗೆ ಅಂತ ಅಂದ್ರೆ, ಈಗ ವಿಲನ್ ಅಟ್ಯಾಕ್ ಮಾಡಕ್ಕಿಂತ ಮುಂಚೆ ಇವಾಗ ಅಂತಾರಲ್ಲ ಗೊತ್ತಾ, ಸೊ ವಿಲನ್ ಹುಡುಗರು ಅಂತ. ಸೊ ಅದು ನಾನು ಮತ್ತೆ ರಾಕೇಶ್ ಅಂತ ಹೇಳ್ಬೋದು. ಅಂಡ್ ಅದು ರಾಜ್ಬಿ ಅವ್ರ ಹುಡುಗರು ಅನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ರೂಲರು, ಸರ್ವೈವರು ಯಾರು ಹೆಚ್ಚು ನಿಮ್ಗೆ ಇಷ್ಟ, ಮನ್ಸಿಗೆ ಕನೆಕ್ಟ್ ಆಗೋರು? ಆಸ್ ಕ್ಯಾರೆಕ್ಟರ್ ಹೇಳ್ಬೇಕು ಅಂತಂದ್ರೆ ನನ್ಗೆ ರೂಲರೇ ಇಷ್ಟ. ಆಸ್ ಆಡಿಯನ್ಸ್ ಹೇಳ್ಬೇಕು ಅಂತಂದ್ರೆ ನಂಗೆ ಸರ್ವೈವರ್ ಇಷ್ಟ. ರಾಜ್ ಶೆಟ್ರ್ ಅವರೊಟ್ಟಿಗೆ ಯಾವ್ದಾದ್ರು ಒಂದು ಅಂದ್ರೆ ಅವ್ರ ಗುಣ ನಿಮ್ಗೆ
ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಅಂದ್ರೆ ವಿಚ್ ಇಸ್ ದಟ್? ನಾನೊಂದು ಯಾವ್ದೋ ಒಂದು ಸಿನಿಮಾ ಬಗ್ಗೆ ಅಣ್ಣ ಈ ಶಾರ್ಟ್ ಏನಣ್ಣ ಅಂತ ಕೇಳ್ತೀನಿ ಹಿಂಗೆ. ಆ ಶಾರ್ಟ್ ಮಗ ಈ ಶಾರ್ಟ್ ವಿಡಿಯೋ ಹಿಂಗಾಗಿ ವಿಡಿಯೋಗಿಂತ ಮುಂಚೆ ಆಡಿಯೋ ಬಂತ ಅಂದ್ರೆ ಅದನ್ನ ಇದಂತಾರೆ ಅಂತ ಅನ್ಬಿಟ್ಟು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಏನು, ಇಂಥದಂದ್ರೆ ಏನು, ಡೈರೆಕ್ಷನ್ ಅಂದ್ರೆ ಯಾವ ತರ, ಆಕ್ಟಿಂಗ್ ಅಂದ್ರೆ ಯಾವ ತರ. ಬಿಕಾಸ್ ಈಸ್ ಅ ಡೈರೆಕ್ಟರ್ ಆಲ್ಸೋ ಅಂಡ್ ಆಕ್ಟರ್ ಆಲ್ಸೋ, ಹಿ ನೋಸ್ ಥಿಂಗ್ಸ್. ಸೊ ಅವ್ರು ಮಾತಾಡ್ತಿದ್ರೆ ಒಂಥರ ಕೇಳಿಸ್ಕೊಂಡು ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಎನ್ಸೈಕ್ಲೋಪೀಡಿಯಾ ಅಂತ ಎನ್ಸೈಕ್ಲೋಪೀಡಿಯಾ. ವಿಜಯ್ ಸರ್ ಅವರೊಟ್ಟಿಗೆ ಅವ್ರ ಒಂದು ಗುಣ ನಿಮ್ಗೆ ತುಂಬಾ ಇಷ್ಟ ಅಂತ ಯಾವ್ದು? ಹಿ ಈಸ್ ವೆರಿ ಡೌನ್ ಟು ಅರ್ತ್ ಅಂಡ್ ಏನಂತಾರೆ ಒಂಥರ ಅವರ ಮನೆ ಮಗನ್ ತರನೇ ನೋಡ್ತಾರೆ ನನ್ನ ಮತ್ತೆ ರಾಕೇಶ್ ಅವ್ರನ್ನ. ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಅಂಡ್ ಫೈಟ್ ಅಲ್ಲೂ ಅಷ್ಟೇ ಮೋರ್ ದನ್ ನೌ ಈಸ್ ಅ ವೆರಿ ಬಿಗ್ ಡೈರೆಕ್ಟರ್ ಅಂಡ್ ಅನ್ ಆಕ್ಟರ್. ಅದಕ್ಕಿಂತ ಮುಂಚೆ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದ್ದು, ಕರಿಯರ್ ಸ್ಟಾರ್ಟ್ ಮಾಡಿದ್ದು ಆಸ್ ಅ ಫೈಟರ್. ಹೌದು. ಸೊ ಅವ್ರ ಜೊತೆ ಫೈಟ್ ಸೀನ್ ಮಾಡ್ಬೇಕಂತ ಅಂದ್ರೆ ಒಂಥರ ಅದು ಸೂರ್ಯಂಗೆ ಟಾರ್ಚ್ ಇಟ್ಟಂಗೆ ಅದು. ಇತ್ತ ಫೈಟ್ ಸೀನ್ಸ್ ನಿಮ್ಗೆ ವಿಜಯ್ ಸರ್ಗೆ ಹೇಗೆ ಅವಾಗ ಹೆಂಗೆ ಫೀಲ್ ಮಾಡ್ತಿದ್ರು ನಿಮ್ಮನ್ನ? ಅಂದ್ರೆ ಕಂಫರ್ಟಬಲ್ ಗೆ ಪರವಾಗಿಲ್ಲ ಮಾಡ್ರು ಅಂತ ಇದ್ರ ಹೆಂಗೆ ಅಂತ? ಅಂದ್ರೆ ತುಂಬಾ ಅಂದ್ರೆ ಅವರು ಸೆಟ್ ಅಲ್ಲಿ ಆರಾಮಾಗಿರೋ ಏನು ಇಲ್ಲ ಅಂತ ಒಂದು ಅವನ್ ಕಂಫರ್ಟ್ನೆಸ್ ಕೊಡ್ತಾರೆ. ಬಟ್ ಅಂದ್ರೂನು ಒಂದು ಇದಿರುತ್ತೆ ಒಳಗೆ ಒಂಥರ ಫೈಟರ್ ಅವರು ಪಲ್ಟಿ ಎಲ್ಲ ಹೊಡಿತಾರೆ. ಅವರು ಪಲ್ಟಿ ಹೊಡೆದ್ಬಿಟ್ಟೆಲ್ಲ ಹೊಡೆದ್ಬಿಟ್ಟು ಏನ್ ಬಿದ್ರೆ ಏನ್ ಮಾಡೋದು ಅಂತ. ಬಟ್ ಅಷ್ಟೇ ಸೂಕ್ಷ್ಮವಾಗಿ ಫೈಟ್ ಮಾಡ್ತಾರೆ, ವಿಚ್ ಲುಕ್ಸ್ ರಿಯಲ್ ಬಟ್ ಏನು ಆಗಲ್ಲ ಹಂಗೆ. ಸೂಪರ್. ಆಮೇಲೆ ಈ ಸಿನಿಮಾ ಆಕ್ಚುಲಿ ತುಂಬಾ ಸೀರಿಯಸ್ ಟೋನ್ ಅಲ್ಲಿ ಇದೆ. ಅದ್ರೊಳಗೆ ನಿಮ್ ಪಾತ್ರ ಯಾವ ಬಣ್ಣ ತರುತ್ತೆ ಅಂತ, ಅಂದ್ರೆ ಯಾವ ಕಲರ್? ನಾನ್ ಮಾಡಿರೋ ಪಾತ್ರಗಳಲ್ಲಿ ಎಲ್ಲ ಇವಾಗ ನೀವು ಹಾಸ್ಟೆಲ್ ಹುಡುಗರಲ್ಲೂ ನೋಡಿದೀರಾ, ಅಂಬಿನಿಂಗ್ ವಾಯ್ಸ್ ಆಯ್ತು ನೋಡಿದೀರಾ, ಎಲ್ಲ ಬಾಯ್ ನೆಕ್ಸ್ಟ್ ಡೋರ್ ಅಂದ್ರೆ ಫನ್ ಕ್ಯಾರೆಕ್ಟರ್ ನಂದು ಮಾಡಿರೋದು. ಬಟ್ ಇದ್ರಲ್ಲಿ ಏನು ಅಂತ ಅಂದ್ರೆ ಜಡೇಶ್ ಅವರು ವಾಯ್ಸ್ ತುಂಬಾ ಚೆನ್ನಾಗಿದೆ ನಿಂದು, ಸೊ ಒಂದು ನೆಗೆಟಿವ್ ಪಾತ್ರ ಇದೆ ಅಂತ ಅನ್ಬಿಟ್ಟು ಹೇಳಿದ್ರು. ಸೊ ನಾನೊಂದು ಡಿಫ್ರೆಂಟ್ ಶೇಡ್ ಅಲ್ಲೇ ಕಾಣಿಸ್ಕೊಂಡಿದ್ದೀನಿ ಇಡೀ ಸಿನಿಮಾದಲ್ಲಿ. ನನಗೆ ಒಂದು 5 ಡೈಲಾಗ್ ಇರೋದಷ್ಟೇ. ನಾನು ಅದನ್ನೇ ಕೇಳಿ ಅನ್ಕೊಂಡೆ, ಮಾತಾಡೋದಕ್ಕಿಂತ ಸೈಲೆನ್ಸ್ ಜಾಸ್ತಿ. 5 ಡೈಲಾಗ್ ಬರೀ ಏನು ಅಂತ ಅಂದ್ರೆ ಹಿಂಗ್ ನೋಡಿ ಹಿಂಗೆ ಅಷ್ಟೇ, ಅವ್ನ್ ಎತ್ಬಿಡು ಅಥವಾ ಅವ್ನ್ ಏನೋ ಒಂದ್ ಮಾಡ್ಬಿಡು, ಧ್ವಂಸ ಮಾಡ್ಬಿಡು ಅಷ್ಟೇ ಇರೋದು. ಮಾತಾಡ್ಬೇಕು ಅಂತಂದ್ರೆ ರಾಜ್ಬಿ ಅವ್ರದೇ ಜಾಸ್ತಿ ಮಾತಿಲ್ಲ ಆಕ್ಚುಲಿ, ಬರೀ ಎಲ್ಲ ಎಕ್ಸ್ಪ್ರೆಷನ್ ಅಲ್ಲೇ ಹೋಗುತ್ತೆ. ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಮಾತ್ರ ಹಂಗೆ. ಇಲ್ಲಿ ಎಲ್ಲೂ ಕೂಡ ನಾವು ಈ ಟೀಸರ್ ನೋಡಿದಾಗ ಸರ್ವೈವರ್ ರೂಲರ್ ಅಂತ ಏನಿದೆ, ರಾಜ್ಬಿ ಶೆಟ್ಟಿ ಹಾಗೇನೆ ಧ್ವನಿ ವಿಜಯ್ ಸರ್ ಎಲ್ರು ಇವ್ರಿಬ್ರು ನೇರ ಎಲ್ಲ ಫೈಟ್ ಮಾಡೋದೇ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ರೂಲರು ಸರ್ವೈವರ್ ಇದಾರೆ ಅಂತ ಅಂದ್ಮೇಲೆ ಅವ್ರ ಒಟ್ಟಿಗೆ ಮೀಟ್ ಆಗ್ಲೇಬೇಕಾಗುತ್ತೆ, ಫೈಟ್ ಆಗ್ಲೇಬೇಕಾಗುತ್ತೆ, ಅದ್ರಲ್ಲೊಬ್ಬ ವಿನ್ನರ್ ಬರ್ಲೇಬೇಕಾಗುತ್ತೆ. ಅಂಡ್ ಎವ್ರಿ ಟೈಮ್ ಹೀರೋನೇ ಗೆಲ್ಬೇಕು ಅಂತ ಏನಿಲ್ಲ, ಯಾರು ಗೆಲ್ತಾರೆ ಆಗಿದ್ರೆ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆನೇ ಸಿನಿಮಾ ಟ್ವಿಸ್ಟ್. ಸೂಪರ್. ಆಮೇಲೆ ಡೈರೆಕ್ಟರ್ ನಿಮ್ಮಿಂದ ಯಾವ ತರದ ಅಭಿನಯ ಬಯಸಿದ್ರು? ಎಸ್ಪೆಷಲಿ ಜಡೇಶ್ ಸರ್ ಹೇಳಿದ್ರು, ಅವರು ಜಡೇಶ್ ಸರ್ ನನಗೆ ಆಫರ್ ಕೊಟ್ಟಿದ್ದೇನೆ. ಅವರು ಹಾಸ್ಟೆಲ್ ಹುಡುಗರು ನೋಡಿದ್ರು. ಹಾಸ್ಟೆಲ್ ಹುಡುಗರು ರೀಸೆಂಟ್ ಆಗಿ 2 years ಬ್ಯಾಕ್ ರಿಲೀಸ್ ಆಗಿ ಅದೊಂದು ಒಳ್ಳೆ ಹೆಸರು ಮಾಡಿತ್ತು, ನಿಮ್ಗೆ ಗೊತ್ತು. ಸೊ ಆ ಒಂದು ಸಿನಿಮಾ ನೋಡಿ ನನಗೆ ಒಂದು ಚಾನ್ಸ್ ನ ಕೊಡಕ್ಕೆ ಅವರು ಕರೆದಿದ್ರು. ಸೊ ನೀನ್ ಮಾಡಿರೋ ಎಲ್ಲಾ ಸಿನಿಮಾ ತರ ಅಲ್ಲ ಮಗ, ಇದು ಏನೇ ಇದ್ರು ಬರೀ ಎಕ್ಸ್ಪ್ರೆಷನ್ ಅಲ್ಲೇ ಹೋಗುತ್ತೆ, ಬರೀ ನೀನು ಹಿಂಗಿಂಗೆ ನೋಡ್ಬೇಕಾಗುತ್ತೆ, ಜಾಸ್ತಿ ಡೈಲಾಗ್ ಇರಲ್ಲ, ಒಂದ್ 10 kg ದಪ್ಪ ಆಗ್ಬೇಕಾಗುತ್ತೆ, ಗಡ್ಡ ಎಲ್ಲ ಬೊಳ್ಸಿ ಕ್ಲೀನ್ ಆಗಿ ಬರೀ ಮೀಸೆ ಮಾತ್ರ ಇರುತ್ತೆ, ಒಂದು 80s 90s ತರ ಇರುತ್ತೆ ಅಂತ. ಸೊ 80s ಅಲ್ಲಿ ನಾನು ಹುಟ್ಟೇ ಇರ್ಲಿಲ್ಲ ಇನ್ನೂ ಆಕ್ಚುಲಿ. ಸೊ ನಾನು ಆಕ್ಚುಲಿ ನಮ್ಮ ಅಪ್ಪನ ರೆಫರೆನ್ಸ್ ತಗೊಂಡೆ. ನಮ್ಮಪ್ಪ 80s ಅಲ್ಲೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡು ಫೋಟೋಸ್ ಎಲ್ಲ ನಿಲ್ತಾ ಇದ್ರು, ಅದನ್ನ ರೆಫರೆನ್ಸ್ ತಗೊಂಡು ಸರಿ ಹಿಂಗಿದ್ರೆ ಓಕೆ ಅಂತ ಅಂದೆ. ಇದೋಕೆ ಅಂತ ಅಂದ್ಬಿಟ್ಟು ಅವರೇ ಓಕೆ ಮಾಡಿದ್ರು. ಸೊ ಎಸ್, ಥ್ಯಾಂಕ್ಸ್ ಟು ಮೈ ಡ್ಯಾಡ್. ಆಮೇಲೆ ಇವಾಗ ನೀವ್ ಹೇಳಿದ್ರೆ ಜಡೇಶ್ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಟಾಕ್ಸ್ ಆಗುತ್ತೆ ಅವ್ರ ಬಗ್ಗೆ, ಒಳ್ಳೆ ನಿರ್ದೇಶಕರು ಅಂತ. ಇವಾಗ ಅವ್ರ ವರ್ಕಿಂಗ್ ಸ್ಟೈಲ್ ಬಗ್ಗೆ ನೀವ್ ಹೇಳೋದಾದ್ರೆ ಯಾವ ತುಂಬಾ ವರ್ಕಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಗುತ್ತೆ ಅವ್ರದ್ದು? ನಾವ್ ಆಗ್ಲೇ ಅವ್ರದ್ದು ವರ್ಕ್ ನ ಕಾಟೆರಲ್ಲಿ ನೋಡಿದೀವಿ, ಜೆಂಟಲ್ಮನ್ ಅಲ್ಲಿ ನೋಡಿದೀವಿ, ಗುರು ಶಿಷ್ಯರಲ್ಲಿ ನೋಡಿದೀವಿ. ಇಸ್ ಆಲ್ರೆಡಿ ಪ್ರೂವ್ಡ್ ವಾಟ್ ಹಿ ಇಸ್. ಸೊ ಕಾಟೆರದಲ್ಲೂ ಈ ಒಂದ್ ಸಿನಿಮಾ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೂ ಕಾಟೆರದ ಒಂದ್ ಸ್ಮೆಲ್ ಬಂತು ನನ್ಗೆ. ಅದೇ ಒಂದು ಟಿಂಟ್ ಅಲ್ಲಿ, ಅದೇ ಒಂದು ಜಾನ್ರ್ ಅಲ್ಲಿ. ಅಂಡ್ ಕಾಟೇರ ರೈಟ್ರೆ ನಮ್ಮ ಡೈರೆಕ್ಟರ್ ಜಡೇಶ್ ಸರ್. ಸೊ ಅದೇ ಒಂದು ಟಿಂಟಲ್ ತಗೊಂಡ್ ಬರ್ತಾ ಇದಾರೆ, ಮತ್ತೆ ಮಣ್ಣಿನ ಕತೆ ಮಾಡ್ತಾ ಇದಾರೆ. ಅವಾಗ ದರ್ಶನ್ ಸರ್ದು ಸೂಪರ್ ಹಿಟ್ ಆಗಿತ್ತು ಕಾಟೇರ. ಸೊ ಇದ್ರ ಮೇಲೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಒಳ್ಳೆ ಬ್ರೇಕು ಜಡೇಶ್ ಸರ್ಗಾಗ್ಲಿ, ವಿಜಯ್ ಸರ್ಗಾಗ್ಲಿ, ಮತ್ತೆ ರಾಜ್ಬಿ ಅವ್ರಿಗಾಗ್ಲಿ, ಎಲ್ಲರೂ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಾವು ರಾಕೇಶ್ ಅವರು ಒಂದು ಎಲ್ಲ ಆಕ್ಟರ್ಸ್ ಎಲ್ಲ ಕಲಾವಿದರಲ್ಲೂ ಒಂದು ಡಿಫ್ರೆಂಟ್ ಲುಕ್ ತೋರಿಸಿದ್ದಾರೆ ಜಡೇಶ್ ಅವರು. ತುಂಬಾ ಕಾನ್ಫಿಡೆನ್ಸ್ ಇದೆ, ಇದು ಏನೋ ಒಂದು ಮಾಡುತ್ತೆ ಇಂಡಸ್ಟ್ರಿಗೆ. ಅಂಡ್ ಮತ್ತೆ ಆ ಒಂದು ಏನ್ ಜ್ವರ ಹಿಡಿದಿದೆ ಇವಾಗ ಇಂಡಸ್ಟ್ರಿಗೆ, ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ, ಜನ ನೋಡ್ತಾ ಇಲ್ಲ, ಆ ಜ್ವರ ಹೋಗ್ಸಿ ನಮ್ಮ ಕನ್ನಡ ಇಂಡಸ್ಟ್ರಿನ ಮತ್ತೆ ಸಂಪೂರ್ಣವಾಗಿ ಹೆಲ್ದಿ ಬೇಬಿಯಾಗಿ ಮಾಡುತ್ತೆ ಅಂತ ಲ್ಯಾಂಡ್ ಲಾರ್ಡ್ ನನಗೆ ತುಂಬಾ ಅನಿಸಿಕೆ, ಪ್ರಾಮಿಸಿಂಗ್ ಆಗಿದೆ. ಆಮೇಲೆ ನಿಮ್ಗೆ ಚಾಲೆಂಜಿಂಗ್ ಸೀನ್ ಈ ಸಿನಿಮಾದಲ್ಲಿ, ಅದು ಮೋಸ್ಟ್ ಚಾಲೆಂಜಿಂಗ್ ಸೀನ್ ಅಂತ ಬಂದಾಗ ಯಾವ್ದಾಗಿತ್ತು?
ಕ್ಲೈಮ್ಯಾಕ್ಸ್ ಸೀನ್ ಅಂತ ಹೇಳ್ಬೋದು. ಹಾ. ಅದಕ್ಕೊಂದ್ ಸ್ವಲ್ಪ ಇಂಜುರೀಸ್ ಆಗಿತ್ತು ನನಗೆ. ಇವಾಗ okay. ಇನ್ನೊಂದ್ ಸ್ವಲ್ಪ ಇಲ್ಲೇ ಇದೆ ನೋಡಿ, ಗಂಟು ಮಾರ್ಕ್. ಏನು ಅಂತಂದ್ರೆ ಒಂದು ಬೆಂಕಿ ಥೀಮಲ್ಲಿ ಒಂದು ಫೈಟ್ ನಡೆಯುತ್ತೆ. ಓಕೆ ಆ ಬೆಂಕಿ ಥೀಮಲ್ಲಿ ಎಲ್ಲ ಸೇಫ್ಟಿ ಎಲ್ಲ ಇತ್ತು, ಆಂಬುಲೆನ್ಸ್ ಸೆಟ್ ಅಲ್ಲಿ ಎಲ್ಲ ಇತ್ತು, ಎಲ್ಲ ಆಯ್ತು. ಓಕೆ ಜೆಲ್ ಎಲ್ಲ ಹಾಕೊಂಡಿದ್ವಿ, ಬಟ್ ಸ್ಟಿಲ್ ಆಗುತ್ತೆ ಅನ್ನೋ ಹೇಳ್ತಾರೆ ಗೊತ್ತಾ. ಹೌದು. ಸೊ ಅದಾಯ್ತದು. ಹಾ. ವಿಜಯ್ ಸರ್ ಹತ್ರ ಏಟ್ ತಿನ್ನೋದು, ಒಂದು ಬೆಂಕಿ ಕೋಲಲ್ಲಿ ಪಂಜುಲಿ ಏಟ್ ತಿನ್ನೋದೊಂದಿತ್ತು. ಅದಂತೂ ಭಯ ಆಗಿತ್ತು ಆಕ್ಚುಲಿ. ಎಷ್ಟ್ ಡೇಸ್ ಇತ್ತು ಅಂದ್ರೆ ಆ ಶೂಟ್ ಎಲ್ಲ ಎಷ್ಟ್ ದಿನ ನಡೆದಿನ? ಕ್ಲೈಮ್ಯಾಕ್ಸ್ ಫೈಟ್ ಒಂದು 8-9 ದಿನ ನಡೀತು. 8-9 ದಿವಸ. ಓಕೆ. ಆಮೇಲೆ ಅಂದ್ರೆ ಇವಾಗ ನೀವು ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಏಟ್ ಆಗಿ ಏನಂದ್ರೆ ರಿಕವರ್ ಆದ್ಮೇಲೆ ಹೋದ್ರ ಶೂಟ್ಗೆ, ಇಲ್ಲ ಹಂಗೆ ಮಾಡ್ತಿದ್ರ ಏಟ್ ಆಗಿ? ನಮ್ಗೊಂಥರ ಖುಷಿ, ಏಟ್ ಆಗ್ಬಿಟ್ರೆ ಒಂಥರ ಎಕ್ಸೈಟ್ಮೆಂಟ್. ಏಟ್ ಎಲ್ಲ ಆಗಿದೆ ಗುರು, ನಾವು ಸೂಪರ್ ಆರ್ಟಿಸ್ಟ್ಗಳು, ಮತ್ತೆ ಹಣ ಇನ್ನೂ ಜಾಸ್ತಿ ಕೊಡಿಯೋಣ ಅಂತ ನಾವು. ಬಟ್ ಮನೆಗ್ ಬಂದ್ ಮಲ್ಕೊಳ್ಬೇಕಾದ್ರೆ ಗೊತ್ತಾಯ್ತಾ ಇತ್ತು ಎಲ್ಲೆಲ್ಲ ಆಗಿದೆ ಗುರು, ಎಲ್ಲೆಲ್ಲಿ. ಸೊ ಎಸ್, ವೆನ್ ಇಟ್ ಕಮ್ಸ್ ಟು ವರ್ಕ್ 100% ಆಗ್ಬಿಡುತ್ತೆ. ಬಟ್ ಮನೇಲಿ ಹೋಗಿ ರಿಗ್ರೆಟ್ ಮಾಡೋದೆಲ್ಲ ಬಿಡಿ, ಅದು ಥಿಯೇಟರ್ ಅಲ್ಲಿ ಬಂದು ಆ ಒಂದು ಔಟ್ಪುಟ್ ನೋಡಾದ್ಮೇಲೆ ಇಟ್ಸ್ ವರ್ತ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಆ ಸ್ಲ್ಯಾಂಗ್ ನಿಮ್ಗೆ ಏನ್ ಡಿಫಿಕಲ್ಟ್ ಆಗಿಲ್ವಾ ಅಂತ? ಬಿಕಾಸ್ ನಾರ್ಮಲ್ ಆಗಿ ನಾವು ಮಾತಾಡೋ ಭಾಷೆ ಅದಾಗಿರೋದಿಲ್ಲ ಅಲ್ವಾ? ಸೊ ಅದೇ ಹಿಂಗೆ ಯಾವ ರೀತಿ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡ್ರಿ? ಖಂಡಿತ ಡಿಫಿಕಲ್ಟ್ ಆಯ್ತು. ಆಕ್ಚುಲಿ ನಂಗೆ ಆಕ್ಟಿಂಗ್ ಮಾಡೋದಾಗ್ಲಿ, ವೆಯ್ಟ್ ಗೈನ್ ಆಗೋದಾಗ್ಲಿ ಡಿಫಿಕಲ್ಟ್ ಆಗ್ಲಿಲ್ಲ. ನಾವು ಮಂಡ್ಯ ಮೈಸೂರು ಕಡೆಯವರು, ರಾಜ್ಬಿ ಅವರು ಕೋಸ್ಟಲ್ ಕಡೆಯವರು. ಹೌದು. ಈ ಕೋಲಾರದು ಹೆಂಗೆ ಅಂದ್ರೆ ನಮ್ಕ ನಿಮ್ಕ ಅಂತ ಓಡ್ರಿಯಾ ಅಂತ ಹಂಗೆಲ್ಲ ಇರುತ್ತೆ. ಸೊ ಶೂಟಿಂಗ್ ಮಾಡ್ಬೇಕಾದ್ರೆ ಏನೋ ಒಂದು ಡಬ್ಬಿಂಗ್ ಮಾಡ್ಬೇಕಾದ್ರೆ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಲಿಪ್ಸಿಂಗ್ ಏನೋ ಮಾಡ್ಬಿಟ್ರೆ ಓಡ್ರೆ ಬಿಡ್ರಿ ಅಂತ ಏನೋ ಮಾಡ್ಬಿಟ್ವಿ. ಡಬ್ಬಿಂಗ್ ಅಲ್ಲಿ ನಮ್ಮ ಸರ್ ಇದ್ರು, ಅವರು ಹಿಂಗೆ ಬೇಕು ಹಿಂಗೆ ಬೇಕು ಅಂದ್ರು. ಡಬ್ಬಿಂಗೇನೆ ಒಂದು ಫುಲ್ ಡೇ ತಗೋತು. ನನ್ನ ಹತ್ರ ಇಡೀ ಸಿನಿಮಾ ಇರೋದೇ ಒಂದು 5 ಡೈಲಾಗ್ ಅಷ್ಟೇ ನಂದು. ಅದೇ ಇಡೀ ದಿನ ತಗೊಂಡಿದ್ದೆ ಡಬ್ಬಿಂಗ್ ಮಾಡಕ್. ಎಷ್ಟು ರೀಟೇಕ್ಸ್ ತಗೊಂಡಿರ್ಬೋದು ಒಂದು ಸೀನ್ಗೆ? ಮಾಡ್ಬೇಕಾದ್ರೆ ನಾನು ರೀಟೇಕ್ಸ್ ತಗೊಳ್ಳಿಲ್ಲ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಆಯ್ತು. ಎಷ್ಟು ಅಂದಾಜು? ಒಂದ್ 8-9 ಒಂದೊಂದ್ ಡೈಲಾಗ್ 8-9 ಸಲ ಬರೋ ತನಕ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಓಕೆ. ಇವಾಗ ಒನ್ ವರ್ಡ್ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಒನ್ ವರ್ಡ್ ಅಲ್ಲಿ? ವಿಜಯ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ದ ಮೋಸ್ಟ್ ಹಂಬಲ್ ಅಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್, ಆಕ್ಟರ್ ಅಂಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಅಂದ್ರೆ ಅವರು ಡೈರೆಕ್ಟರ್ ಅಥವಾ ಅವ್ರು ಸ್ಟಾರ್ ಆಗಿದ್ದಾರೆ ಅಂತ ಅವ್ರು ಇಲ್ವೇ ಇಲ್ಲ. ಅವ್ರು ಹೆಂಗಿದ್ದಾರೆ, ಏನೋ ಮನೆ ಏನೋ ಚೆನ್ನಾಗಿ ನಡೀತಿದೆ ಕಣ ಸೀರಿಯಲ್, ಅವ್ರು ನಾನು ಸೀರಿಯಲ್ ನೋಡ್ತಾರೆ. ಅಂದ್ರೆ ಅವ್ರ ಮನೇಲಿ ನೋಡ್ಬೋದೇನೋ ಅಥವಾ ಯಾರೋ ನೋಡ್ಬೋದೇನೋ, ಸೀರಿಯಲ್ ನೋಡ್ತಾರೆ. ಸೀರಿಯಲ್ ಎಲ್ಲ ಹೆಂಗ್ ನಡೀತಾ ಇದೆಯಾ, ಓಕೆ ಓಕೆ ಓಕೆ, ನಮ್ಗೆಲ್ಲ ಡೇಟ್ಸ್ ಪ್ರಾಬ್ಲಮ್ ಎಲ್ಲ ಏನೋ ಮಾಡ್ಬೇಡಮ್ಮ, ಹಿಂಗೆ ನಿಮ್ ಪ್ರಾಜೆಕ್ಟ್ ಬರೋದೇ ಭಾಗ್ಯ ಅಣ್ಣ, ಡೇಟ್ ಚೆನ್ನಾಗಿ ಯಾಕಣ ಪ್ರಾಬ್ಲಮ್ ಮಾಡ್ಲಿಲ್ಲ ಅಂತ. ಬೇಕಾದ್ರೆ ಬೇರೆ ಪ್ರಾಜೆಕ್ಟ್ಸ್ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೋದಾಗ ಯಾರ್ಯಾರು ಇದ್ರು ಸೆಟ್ ನಲ್ಲಿ? ಆ ಎಕ್ಸ್ಪೀರಿಯನ್ಸ್ ಇವಾಗ ನೀವು ನೆನ್ಸ್ಕೊಂಡು ಹಿಂದೆ ತಿರ್ಗಿ ನೋಡಿದಾಗ ಹೇಗ ಅನ್ಸುತ್ತೆ? ಫಸ್ಟ್ ಡೇ ನಾನು, ರಾಕೇಶ್ ಅವರು ಮತ್ತೆ ರಾಜ್ಬಿ ಅವರು ಇದ್ರು. ಅದೇ ಸೂಪರ್ ಎಕ್ಸ್ಪೀರಿಯನ್ಸ್. ಅಂಡ್ ಇಡೀ ಸಿನಿಮಾದಲ್ಲಿ ನನ್ನ ಫೇವರೇಟ್ ಪಾರ್ಟ್ ಅಂತ ಅಂದ್ರೆ ನಾನು ಫಸ್ಟ್ ಡೇ ಶೂಟ್ ಮಾಡಿದ್ದೇನೆ. ಫಸ್ಟ್ 3 ಡೇ ಶೂಟ್ ಮಾಡಿದ್ವಿ ಫೈಟ್ ಸೀನು, ಕೆಸರುಗದ್ದಲ್ಲಿ ಬರುತ್ತೆ. ಅದಂತೂ ಸೂಪರ್ ಆಗಿ ಬಂದಿದೆ. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲೇ ಯಾವ ಸಿನಿಮಾಲೂ ಆತರ ಒಂದು ಫೈಟ್ ಬಂದಿಲ್ಲ. ಯಾವ ಸಿನಿಮಾಲು ಬಂದಿಲ್ಲ ಆತರ ಫೈಟ್. ಆತರ ಒಂದು ಡಿಫ್ರೆಂಟ್ ಫೈಟ್ ಬಂದಿದೆ, ಸಕ್ಕತ್ತಾಗಿದೆ. ನಾನು ಮತ್ತೆ ರಾಕೇಶ್ ಅವರು ಮತ್ತೆ ರಾಜ್ಬಿ ಅವ್ರು ಮಾಡಿರೋದು. ಫೈಟ್ ಮಾಡ್ಬೇಕಾದ್ರೆ ಕಷ್ಟ ಅನ್ಸೈತಿ, ಕೆಸರುಗದ್ದೆ, ಬಿಸಿಲು, ಒಣಗೋಗ್ಬಿಟ್ರೆ ಚರ್ಮ ಎಲ್ಲ ಹಿಂಗ್ ಹಿಡ್ಕೊಂಡ್ಬಿಡ್ತದ್ದು. ಏನ್ ಗುರು ಇದು ಅಂತ ಅನ್ಸೈತು. ಬಟ್ ಔಟ್ಪುಟ್ ನೋಡಾದ್ಮೇಲೆ ಕಷ್ಟ ಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ. ಸೂಪರ್. ಈ ಸಿನಿಮಾದಲ್ಲಿ ನೀವು ಹೇಳ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಕ್ರೌರ್ಯವಾದಂತಹ ವ್ಯಕ್ತಿ ಯಾರು ಅಂತ? ಕ್ರೌರ್ಯವಾದಂತ ವ್ಯಕ್ತಿ ರಾಜ್ಬಿ ಅವರೇನೆ. ರಾಜ್ಬಿ ಅವರೇನಾ? ಸೂಪರ್. ನೀವೊಬ್ರೇ ಹೇಳಿ ನೋಡಿ ನಂಗೆ ಹೇಳಿದ್ದು. ಸೂಪರ್. ಏನಕ್ಕೆ ಅಂತಂದ್ರೆ ಅವರು ಕ್ರೌರ್ಯತನನ ನಾವು ಗರುಡ ಗಮನ ವೃಷಭ ವಾಹನ ನೋಡಿದೀವಿ. ಅಲ್ಲೇ ಭಯ ಬೀಳಿಸ್ಬಿಟ್ಟಿದ್ದಾರೆ, ಕಣ್ಣಲ್ಲೇನೆ ಭಯ ಬೀಳಿಸ್ಬಿಟ್ಟಿದ್ದಾರೆ ಅವರು. ಇದ್ರಲ್ಲೂ ಅಷ್ಟೇ. ಇದೊಂದು ಅದಕ್ಕಿಂತ ಗರುಡ ಗಮನಗಿಂತನೂ ಒಂಥರ ಡಿಫ್ರೆಂಟ್ ಆಗಿ ಇನ್ನೂ ನಟೋರಿಯಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ. ಎಲ್ಲರೂ ಹೇಳ್ತಾರೆ ಲೈಕ್ ಒಬ್ಬ ವಿಲನ್ ಆಗಿದ್ರೆ ಒಂದ್ 6 ಅಡಿ ಇರ್ಬೇಕು, ಬಾಡಿ ಇರ್ಬೇಕು, ದಪ್ಪ ಇರ್ಬೇಕು, ಹಿಂಗೆಲ್ಲ ಇರ್ಬೇಕು ಅಂತ. ಬರೀ ಕಣ್ಣಲ್ಲೇ ಎದುರಿಸ್ಬಿಟ್ಟಿದ್ದಾರೆ ಅವರು, ಬರೀ ಕಣ್ಣಲ್ಲೇ. ವಿಗ್ ಬೆಲ್ಲ ಹಾಕೊಂಡಿದ್ದಾರೆ. ಹೇಗಿತ್ತು ಆ ಮೂಮೆಂಟ್ ಸರ್? ವಿಗ್ ಬೇಡ ಅಂತಿದ್ರ ಹೆಂಗೆ? ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಪಡ್ತಾ ಇದ್ರು. ಏನಕ್ಕೆ ಅಂದ್ರೆ ವಿಗ್ ಹಾಕೊಂಡು ಮಲ್ಕೊಳಕ್ ಆಗಲ್ಲ. ಅಂಡ್ ಯಾವಾಗ್ಲೂ ಗಮ್ಮೆಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿರ್ತಾರೆ. ಅವ್ರ ಕಷ್ಟ ಎಷ್ಟು ಪಟ್ಟಿದ್ದಾರೆ. ಅಂಡ್ ಅವ್ರು ಕೋಸ್ಟಲ್ ಅವ್ರಾಗಿರೋದ್ರಿಂದ ಈ ಕೋಲಾರ ಲ್ಯಾಂಗ್ವೇಜ್ ಮಾತಾಡೋದು ಇನ್ನೂ ಕಷ್ಟ ಆಗುತ್ತೆ. ಅಂಡ್ ಹಿ ಮ್ಯಾನೇಜ್ಡ್ ಇಟ್ ಅಂಡ್ ಪುಲ್ಡ್ ಇಟ್ ಆಫ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಮಾಡಿದ್ರು. ಆಡಿಯನ್ಸ್ ನಿಮ್ ಪಾತ್ರವನ್ನ ಯಾವ ಭಾವನೆಯಿಂದ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರ? ಸೊ ನನಗೆ ಜಾಸ್ತಿ ವೈಡ್ ಆಡಿಯನ್ಸ್ ಇರೋದು ಟೆಲಿವಿಷನ್ ಆಡಿಯನ್ಸ್. ಸೊ ಎಲ್ಲ ಸೀರಿಯಲ್ ಅಲ್ಲಿ ದ ಬಾಯ್ ನೆಕ್ಸ್ಟ್ ಡೋರ್, ದ ಫನ್ ಬಾಯ್,
ಯಾವಾಗ್ಲೂ ಕಾಮಿಡಿ ಮಾಡ್ತಾ ಇರ್ತಾನೆ, ರೊಮ್ಯಾಂಟಿಕ್ ಇದ್ರಲ್ಲಿ ಮಾಡ್ತಾ ಇರ್ತಾನೆ ಅಂತ ನೋಡ್ತಿರ್ತಾರೆ. ಬಟ್ ಇದರಲ್ಲಿ ಕಂಪ್ಲೀಟ್ಲಿ ನಾನು ವಿಲನಿಶ್ ಇದರಿಂದ ಕಾಣಿಸ್ಕೊಳ್ಳೋದ್ರಿಂದ ಎಲ್ರಿಗೂ ಒಂದು ಸರ್ಪ್ರೈಸ್ ಆಗುತ್ತೆ ಅಂಡ್ ಎಲ್ರು ಇಷ್ಟಪಡ್ತಾರೆ. ಅಂಡ್ ಈ ತರ ಲುಕ್ಕಲ್ಲೂ ಇಲ್ಲ, ಇದು ಆಕ್ಚುಲಿ ಲ್ಯಾಂಡ್ ಲಾರ್ಡ್ ಲುಕ್ಕೇನೆ. ಮೊನ್ನೆ ಪ್ಯಾಚ್ ಶೂಟ್ ಇತ್ತು, ಮುಗಿಸ್ಕೊಂಡು ಇದು ಮಾಡಿದ್ದು. ಸೊ ಎಸ್, ಎಲ್ಲ ಇಷ್ಟಪಡ್ತಾರೆ ನನ್ನ ಆಡಿಯನ್ಸ್ ಎಲ್ಲ. ಇವಾಗ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಅಭಿನಯಿಸಿದ್ದೀರಾ. ಸೊ ಈ ಮುಂದಿನ ದಿವಸಗಳಲ್ಲಿ ಯಾವ ಸ್ಟಾರ್ ಒಟ್ಟಿಗೆ ನೀವು ಅಂದ್ರೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಮಾತುಕತೆ ಆಗಿದೆ. ನೆಕ್ಸ್ಟು ಮೇ ಬಿ ಶ್ರೀಮುರಳಿ ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಅಲ್ಲಿ ಅನೌನ್ಸ್ ಆಗ್ಬೋದು. ಅದರಲ್ಲೂ ನೆಗೆಟಿವ್ ಪಾತ್ರನೇ ಮಾಡ್ತಿರೋದು. ಬಿಕಾಸ್ ಥ್ಯಾಂಕ್ಸ್ ಟು ಜಡೇಶ್ ಸರ್ ಅಗೈನ್, ಈ ಒಂದು ಯಾವಾಗ ನನ್ನ ಕ್ಯಾರೆಕ್ಟರ್ ಪೋಸ್ಟರ್ ಬಿಟ್ರು ಅವಾಗಿಂದ ನನಗೆ ಒಂದಷ್ಟು ಆಫರ್ಗಳು ಬಂದಿದೆ. ಅಂದ್ರೆ ಚಿಕ್ಕ ಪುಟ್ಟ ಆಫರ್ಗಳಲ್ಲ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇಂದಾನೆ ಆಫರ್ ಬಂದಿದೆ. ವಿಲನ್ಗೆನೆ ಬಂದಿದೆ. ಅಂಡ್ ನಾನೊಂದು ಹೀರೋ ಆಗ್ಬೇಕು ಹಂಗೆ ಹಿಂಗೆ ಅನ್ಕೊಂಡ್ ಬಂದಿದ್ದಾನು. ವಿಲನ್ ಅಂತ ಹೇಳ್ಕೊಂಡು ಹೋಗ್ತಾ ಇದೆ, ಎಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ. ನಡಿಲಿ ಮಾದಪ್ಪನ ಜಾತ್ರೆ, ನೋಡೋಣ. ಇವಾಗ ಅಂದ್ರೆ ಇವಾಗ ನೀವು ಹೀರೋ ಆಗ್ಬೇಕು ಅಂತ ಇವಾಗ ಹೇಳ್ತಾ ಇದ್ರಿ, ಇವಾಗ ವಿಲನ್ ಅಂದ್ರೆ ಪಾತ್ರಗಳೇ ನಿಮ್ಗೆ ಸಿಗ್ತಿದೆ. ಇವಾಗ ನಿಮ್ಗೆ ಅಂದ್ರೆ ಸಂತೋಷ ಇದೆಯಾ ಅಥವಾ ಇಲ್ಲ ನೆಗೆಟಿವ್ ಶೇಡ್ ನಲ್ಲೇ ಹೋಗೋಣ, ಇದ್ರಲ್ಲೇ ಹೆಸರು ಮಾಡೋಣ ಅಂತ ಏನಾದ್ರು ಇವಾಗ ಫಿಕ್ಸ್ ಆಗಿದ್ದೀರಾ ಹೇಗೆ ಅಂತ? ಮೇಡಮ್, ಆಸ್ ಲಾಂಗ್ ಆಸ್ ನನಗೆ ಕೆಲಸ ಬರ್ತಾ ಇದೆ ಅನ್ನೋ ತನಕ ಖುಷಿಯಾಗಿರ್ತೀನಿ ಮೇಡಮ್. ಆ ಕೆಲಸದಲ್ಲಿ ನನಗೆ ಊಟ ಸಿಗ್ತಾ ಇದೆ, ನನಗೊಂದು ಪ್ರಮುಖ ಪಾತ್ರ ಪುಲ್ ಆಫ್ ಮಾಡ್ತಾ ಇದ್ದೀನಿ, ವೈಟೇಜ್ ಇದೆ ಅಂತ ಅಂದಮೇಲೆ ವಿಲನ್ ಆಗಿರ್ಲಿ, ಕಾಮಿಡಿಯನ್ ಆಗಿರ್ಲಿ, ಹೀರೋ ಆಗಿರ್ಲಿ, ಯಾವುದೇ ಬಂದ್ರೂ ನಾನು ಮಾಡ್ತೀನಿ. ಯಾಕೆಂದ್ರೆ ಹೀರೋನೇ ಆಗಬೇಕು ಅಂತ ಬಂದಿಲ್ಲ ನಾನು, ಐ ಆಮ್ ಆನ್ ಆರ್ಟಿಸ್ಟ್. ಸೊ ನನಗೆ ಏನೇ ಬಂದ್ರೂ ಐ ವಿಲ್ ಪುಲ್ ಆಫ್ ಇಟ್. ಓಕೆ, ಫೈನಲಿ ಲ್ಯಾಂಡ್ ಲಾರ್ಡ್ ನಿಮಗೆ ಏನು ಪಾಠ ಕಲಿಸ್ತು? ಪೇಷನ್ಸ್ ಕಲಿಸ್ತು. ಅಂಡ್ ಬಿಗ್ ಥಿಂಗ್ಸ್ ಟೇಕ್ ಟೈಮ್ ಅಂತ ಹೇಳ್ಕೊಡ್ತು. ಅಂಡ್ ಅಫ್ ಕೋರ್ಸ್ ದಿಸ್ ಇಸ್ ಬಿಗ್ ಥಿಂಗ್ಸ್. ಇದಕ್ಕಿಂತ ಒಂದಷ್ಟು ಬಿಗ್ ಥಿಂಗ್ಸ್ ಇನ್ನೂ ಬರುತ್ತೆ ಇದಾದ್ಮೇಲೆ. ಅಂಡ್ ನಮ್ಮ ಸಿನಿಮಾಲ್ ಮಾಡಿರೋ ಡೈರೆಕ್ಟರ್ ಇಂದ ಹಿಡಿದು ಒಬ್ಬ ಲೈಟ್ ಬಾಯ್ ತನಕನು ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾಯಿಂದ ಎಲ್ರಿಗೂ ಇನ್ನೂ ಒಂದಷ್ಟು ಆಫರ್ಸ್ ಬರಲಿ, ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಕನ್ನಡ ಕೊಡ್ಲಿ ಅಂತ ನಾನು ಹೇಳ್ತೀನಿ. ಫೈನಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಾವು ಲ್ಯಾಂಡ್ ಲಾರ್ಡ್ ಅಭಿಷೇಕ್ ದಾಸ್ ಅಂತ ಅಂದ್ರೆ ಜನರು ಈ ಒಂದು ಸಿನಿಮಾದ ಹೆಸರಿಂದ ನಿಮ್ಮನ್ನು ಗುರುತಿಸ್ಲಿ ಅಂತ ನಾವು ಆಶಿಸ್ತೀವಿ. ಇನ್ನೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೊಳ್ಳೆ ಪ್ರಾಜೆಕ್ಟ್ ನಿಮ್ಮಿಂದ ಬರ್ತಾ ಇರಲಿ. ಫೈನಲಿ 23ಕ್ಕೆ ಬರ್ತಿದ್ದೀರಾ, ಏನು ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ ಈ ಸಿನಿಮಾವನ್ನು ಯಾಕೆ ಬಂದು ನೋಡಬೇಕು ಥಿಯೇಟ್ರ್? ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಇದು ನಮ್ಮ ಜಡೇಶ್ ಸರ್ ಕತೆ ಹಾಗೂ ನಮ್ಮ ದುನಿಯಾ ವಿಜಯ್ ಅವ್ರ ಸರ್ ಎಫರ್ಟು, ರಾಜ್ ಬಿ ಅವರ ಟ್ಯಾಲೆಂಟು, ನಮ್ಮ ಕನಸು ಅಂತ ಹೇಳ್ಬೋದು. ಎಲ್ಲೂ ಬಂದು 23rd ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಲ್ಯಾಂಡ್ ಲಾರ್ಡು ಯಾರನ್ನು ಬೇಜಾರಾಗಂತೂ ಹೋಗಲ್ಲ, ಎಲ್ಲರೂ ಖುಷಿಪಟ್ಟು ಮತ್ತೆ ನಿಮ್ಮ ಫ್ರೆಂಡ್ಸ್ನ ಅಥವಾ ನಿಮ್ಮ ಫ್ಯಾಮಿಲಿನ ಬಂದು ರಿಪೀಟ್ ಮಾಡಿ ನೋಡೋವಂಥ ಸಿನಿಮಾ ಇದು. ಯಾರೂ ಮಿಸ್ ಮಾಡ್ಕೊಳ್ಬೇಡಿ. January 23rd ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಭಿಷೇಕ್ ದಾಸ್ ಅವರ ಮಾತುಗಳು. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.